ಜೈ ಶ್ರೀ ಕೃಷ್ಣ. ಶ್ರೀ ಗುರುಭ್ಯೋ ನಮಃ. ನಾನು ಶ್ರೀ ಶಿವಂ ಗುರೂಜಿಯವರ ಶಿಷ್ಯ, ನಿಮ್ಮ ವಿಶ್ವಾಸಿತ ಮಾರ್ಗದರ್ಶಕ ಕೆ ಶರ್ಮಾ. ಈಗ ನಾವು ನವರಾತ್ರಿಗಳಲ್ಲಿ ದುರ್ಗಾದೇವಿಯ ಆರಾಧನೆಯ ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ನಾವು ಎಷ್ಟೋ ಸಲ ನ್ಯಾಯಯುತವಾಗಿ ದೈವ ಕೃಪೆಯಿಂದ ಬೇರೆಯವ್ರಿಗೆ ಸಹಾಯ ಮಾಡ್ತಾ ಎಷ್ಟೋ ಉಪಕಾರ್ಯಗಳನ್ನು ಮಾಡ್ತಾ ಇರ್ತೀವಿ. ಆದರೂ ಸಹ ನಮಗೆ ಯಾವುದೋ ಒಂದು ತರಹ ಸಮಸ್ಯೆಗಳು ಬರ್ತಾ ಇರುತ್ತೆ. ನಾವು ಎಷ್ಟೋ ಸರ್ತಿ ಅಂದ್ಕೊಳ್ತೀವಿ, ಯಾಕೆ ನನಗೆ ಈ ಥರ ಆಗ್ತಾಯಿದೆ, ಯಾಕೆ ಈ ಸಮಸ್ಯೆ ಬರ್ತಾ ಇದೆ, ನಾನು ಎಷ್ಟು ಒಳ್ಳೆಯವನು, ದೈವಭಕ್ತ, ಬೇರೆಯವ್ರಿಗೆ ಉಪಕಾರ ಮಾಡ್ತಾ ಇದ್ದೀನಿ, ಆದರೂ ನನಗೆ ಯಾಕೆ ಆಗಾಗ ನನಗೆ ಈ ಸಮಸ್ಯೆಗಳು ಬರ್ತಾ ಇದೆ ಅಂತ ಬಹಳಷ್ಟು ಸರ್ತಿ ಅಂದ್ಕೊಳ್ತಾ ಇರ್ತೀವಿ. ಅದಕ್ಕೆ ನಾವು ಮಾಡಿದ ಹಿಂದಿನ ಜನ್ಮಗಳ ಕರ್ಮಫಲ, ಅದಕ್ಕೆ ನಮಗೆ ನಿಶ್ಚಿತವಾದ ಸೂಕ್ತವಾದಂತಹ ಪರಿಹಾರ ಅಂತಂದರೆ ನವರಾತ್ರಿಗಳಲ್ಲಿ ಶ್ರೀ ದುರ್ಗಾದೇವಿಯ ಆರಾಧನೆ. ದುರ್ಗಾದೇವಿಗೆ ನೋಡಿ, ಎಲ್ಲ ದೇವತೆಗಳು ತಮ್ಮ ಶಕ್ತಿಯನ್ನು ಕೊಟ್ಟಿರ್ತಾರೆ, ಹಾಗೆಯೇ ತಮ್ಮ ಆಯುಧಗಳನ್ನೆಲ್ಲನೂ ದುರ್ಗಾದೇವಿಗೆ ಕೊಟ್ಟಿರ್ತಾರೆ. ಹಾಗಾಗಿ ಅತ್ಯಂತ ಶಕ್ತಿಯುತವಾದ ದೇವತೆ ದುರ್ಗಾದೇವಿ ಹಾಗೂ ಸರ್ವ ಆಯುಧಧಾರಿ, ಸರ್ವಶಸ್ತ್ರಧಾರಿ, ಯಾವುದೇ ವಿಧವಾದಂತಹ ಶತ್ರುವನ್ನು ಸಹ ನಿವಾರಣೆ ಮಾಡ್ತಕ್ಕಂತಹ ಅತ್ಯಂತ ಶಕ್ತಿಶಾಲಿ ದೇವತೆ ದುರ್ಗಾದೇವಿ. ನೋಡಿ, ನಮಗೆ ಕೆಲವು ಸರ್ತಿ ಕೆಲವರಿಗೆ ಸಂತಾನವೇ ಆಗೋದಿಲ್ಲ, ಆಗಿರೋ ಸಂತಾನ ಅಭಿವೃದ್ಧಿ ಆಗೋದಿಲ್ಲ, ಸ್ತ್ರೀಯರಿಂದ ಕಿರುಕುಳ, ಸ್ನೇಹಿತರಿಂದ, ಬಂಧುಗಳಿಂದ, ಸ್ವಜನರಿಂದ ನಮಗೆ ಸರಿಯಾದಂತಹ ಸಹಕಾರ ಸಿಗೋದಿಲ್ಲ. ಸಮಯಕ್ಕೆ ಸರಿಯಾಗಿ ಮಾರ್ಗದರ್ಶನ ಮಾಡ್ತಕ್ಕಂತಹ ಗುರುಗಳು ಸಹ ಕೆಲವು ಸರ್ತಿ ನಮಗೆ ಕೊರತೆ ಆಗಿರುತ್ತೆ. ಇದಕ್ಕೆಲ್ಲ ಪರಿಹಾರ ಅಂತಂದರೆ ನವರಾತ್ರಿಗಳಲ್ಲಿ ಶ್ರೀ ದುರ್ಗಾದೇವಿಯನ್ನು ಆರಾಧನೆ ಮಾಡೋದು ಅಂತ ನಮ್ಮ ಪರಮ ಪೂಜ್ಯ ಗುರುಗಳು ಅಪ್ಪಣೆ ಕೊಡಿಸಿದ್ದಾರೆ. ನಮಗೆ ಸಾಮಾನ್ಯವಾಗಿ ಗೊತ್ತಿರೋದು ಆಶ್ವಯುಜ ನವರಾತ್ರಿ. ಆಶ್ವಯುಜ ಮಾಸದಲ್ಲಿ ಬರ್ತಕ್ಕಂತಹ ನವರಾತ್ರಿಗಳು ನಮಗೆ ಸಾಮಾನ್ಯವಾಗಿ ಗೊತ್ತಿದೆ. ಉತ್ತರ ಭಾರತದಲ್ಲಿ ವಸಂತ ನವರಾತ್ರಿಗಳು ಕೂಡ ಪ್ರಸಿದ್ಧವಾಗಿದೆ. ಅಲ್ಲೂ 9 ದಿನ ರಾಮನವಮಿ ಸಮಯದಲ್ಲಿ ನವರಾತ್ರಿಗಳನ್ನು ಆಚರಿಸ್ತಾರೆ. ಅದಲ್ದಿರ ಮಾಘ ಮಾಸದಲ್ಲಿ ಹಾಗೂ ಆಷಾಢ ಮಾಸದಲ್ಲಿ ಸಹ ನವರಾತ್ರಿಗಳು ಬರುತ್ತೆ. ಇಂತಹ ಗಹನವಾದ ವಿಚಾರವನ್ನು ನಮ್ಮ ಶ್ರೀ ಶಿವಂ ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಈ ನವರಾತ್ರಿಗಳನ್ನ ಗುಪ್ತ ನವರಾತ್ರಿಗಳು ಅಂತ ಕರಿತೀವಿ. ಹಾಗಾಗಿ ನಮಗೆ ಒಂದು ವರ್ಷದಲ್ಲಿ 4 ನವರಾತ್ರಿ ಬರುತ್ತೆ. ಈ ನವರಾತ್ರಿಗಳನ್ನು ನಾವು ಆಚರಿಸೋದ್ರಿಂದ ನಮ್ಮ ಬಗ್ಗೆ ಯಾರು ಕೆಟ್ಟವಾದಾಗಿ ಅಥವಾ ನಮಗೆ ಕೆಡುಕನ್ನು ಉಂಟು ಮಾಡಬೇಕು ಅಂತ ಯೋಚನೆ ಮಾಡ್ತಾರೋ ಅವರು ಯೋಚನೆ ಮಾಡೋಕ್ಕೆ ಕೂಡ ಹೆದರಬೇಕು. ಹಾಗೆ ದುರ್ಗಾದೇವಿಯ ರಕ್ಷಣೆ ಇರುತ್ತೆ. ಸಾಮಾನ್ಯವಾಗಿ ನಾವು ಯಾರಾದರೂ ಒಬ್ಬ ಪೊಲೀಸ್ ಅಧಿಕಾರಿ ಇದ್ದರೆ ಹೆದರ್ಕೊಂಡು ರಸ್ತೆಯಲ್ಲಿ ಸೈಡಲ್ಲಿ ಹೋಗ್ತಾ ಇರ್ತೀವಿ. ಅಂಥದ್ರಲ್ಲಿ ಅತ್ಯಂತ ಶಕ್ತಿಯುತವಾದ ಸರ್ವಶಸ್ತ್ರಧಾರಣಿಯಾದಂತಹ ದುರ್ಗಾದೇವಿ ನಮ್ಮ ಜೊತೆ ಇದ್ದಾರೆ ಅಂದಾಗ ನಮಗೆ ಕೆಡುಕು ಆಗೋದಿಲ್ಲ. ಕೆಡುಕು ಬಯಸಿದವರ ಮನಸ್ಸಿನ ದೇವಿ ಪರಿವರ್ತನೆ ಮಾಡಿಬಿಡ್ತಾಳೆ. ಈ ನವರಾತ್ರಿಗಳನ್ನ ಹೇಗೆ ಆಚರಣೆ ಮಾಡಬೇಕು ಅಂತಂದರೆ ಅದಕ್ಕೆ ಮೊದಲು ನಾವು ಪಂಚಶುದ್ಧಿಗಳನ್ನು ಮಾಡ್ಕೋಬೇಕಾಗುತ್ತೆ. ದೇವಿಯ ಬೀಜ ಮಂತ್ರವನ್ನು, ದುರ್ಗಾದೇವಿಯ ಬೀಜ ಮಂತ್ರವನ್ನು ಗುರುಗಳು ಹೇಳಿಕೊಟ್ಟ ಹಾಗೆ, ನಿರ್ದೇಶಿಸಿದ ಹಾಗೆ ಜಪ ಮಾಡಬೇಕಾಗತ್ತೆ. ನವರಾತ್ರಿಗಳಿಗೆ ಬಹಳಷ್ಟು ಪೂರ್ವಸಿದ್ಧತೆ ಇರುತ್ತೆ. ಆದರೆ ಇದೆಲ್ಲ ಜಾಸ್ತಿ ಕಠಿಣವೇನಲ್ಲ, ಒಂದು ಸರ್ತಿ ತಿಳ್ಕೊಂಡ್ಬಿಟ್ರೆ ಬಹಳ ಸುಲಭ. ಹಾಗಾಗಿ ನಾವು ನಮ್ಮ ಹಿಂದಿನ ಜನ್ಮಗಳ ಕರ್ಮದಿಂದ ಉಂಟಾಗಿರ್ತಕ್ಕಂತಹ ತೊಂದರೆಗಳಿಂದ ಹಾಗೂ ಈ ಜನ್ಮದಲ್ಲಿ ನಮಗೆ ರಕ್ಷಣೆಗಾಗಿ ನಾವು ನವರಾತ್ರಿಗಳಲ್ಲಿ ಆ ದುರ್ಗಾದೇವಿಯನ್ನು ಕುರಿತು ಆರಾಧನೆ ಮಾಡಬೇಕು. ಇಂತಹ ಒಂದು ದುರ್ಗಾದೇವಿಯ ಆರಾಧನೆ ಬಗ್ಗೆ ನಿಮ್ಮವು ತಿಳ್ಕೊಳ್ಬೇಕು ಅಂತಿದ್ದರೆ ಈ ಕೆಳಗಡೆ ಇರತಕ್ಕಂತಹ ನನ್ನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಉತ್ತಮ ಫಲಗಳನ್ನು ಪಡ್ಕೊಳ್ಳಿ.